ಬೆಟರ್. ಹಾಯ್ ಗಾಯ್ಸ್, ಇವತ್ತು ಕಾಫಿ ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ವಿ, ಸೋಮವಾರಪೇಟೆ. ಆಲ್ಮೋಸ್ಟ್ ನಾವೆಲ್ಲ ಸಕಲೇಶ್ಪುರ ಕಾಫಿ ಡಿಸ್ಟ್ರಿಕ್ಕಿಗೆ ಹೋಗಿದ್ವಿ, ನಾ ಸೋಮವಾರಪೇಟೆಗೆ ಹೋಗಿರ್ಲಿಲ್ಲ. ಸೊ ಇವತ್ತಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಏನು ಕ್ರೇಜಿ ಇದೆ, ಕಾರ್ನರಿಂಗ್ಸ್. ಹೇಮಾವತಿ ಡ್ಯಾಮ್ ಅಲ್ಲಿದ್ದೀವಿ ನೋಡಿ, ಕಾಣಿಸ್ತಿದ್ಯಾ? ಎಸ್. ಇನ್ನು ನೀರೇನು ಬಿಟ್ಟಿಲ್ಲ, ಮಳೆ ಇಲ್ವಲ್ಲ, ನೀರು ತುಂಬಿಲ್ಲ ಅದಕ್ಕೆ. ಸೊ ಗಾಯ್ಸ್, ಲಾಸ್ಟ್ವರೆಗೂ ನೋಡಿ, ನನ್ನ ಕಾರ್ದೊಂದು ರಿವ್ಯೂ ಮಾಡಿದ್ದೀನಿ. ಸುಮ್ಮನೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ಇನ್ನು ಎಷ್ಟು 30 ಮಿನಿಟ್ಸ್ ಏನೋ ಇದೆ ಕಾಫಿ ಡಿಸ್ಟ್ರಿಕ್ಕಿಗೆ ಹೋಗ್ಬೇಕು. ಇದೆ ರೂಟ್ ಹತ್ರ ಇನ್ನೇನು ಮಡಿಕೇರಿನೇ. ಗಾಯ್ಸ್, ರೀಚ್ ಆದ್ವಿ ಕಾಫಿ ಡಿಸ್ಟ್ರಿಕ್ಟ್, ಸೋಮವಾರಪೇಟೆ. ಇದು ನಮ್ಮ ಸಕಲೇಶ್ಪುರಲ್ಲಿರೋ ಕಾಫಿ ಡಿಸ್ಟ್ರಿಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಆ್ಯಕ್ಚುಲಿ ಇದು ಮೈನ್ ಬ್ರಾಂಚ್. ವ್ಯೂ ನೋಡು ಮಚ್ಚ, ಕ್ರೇಜಿ ಇದೆ. ಸೀಸನ್ ಇರಬೇಕಿತ್ತು, ಇನ್ನೂ ಕ್ರೇಜಿ ಇರ್ತದೆ ಅಲ್ವಾ? ರೈನಿ ಸೀಸನಲ್ಲಿ ಬರಬೇಕು ಗೈಸ್, ಸಕ್ಕತ್ತಾಗಿರುತ್ತೆ ಮಾತ್ರ. ಸೊ ಗೈಸ್, ಇವಾಗ ನಂದು ಪೋಲೋದೊಂದು ರಿವ್ಯೂ ಕೊಡ್ತಾ ಇದ್ದೆ. ಲೈಕ್ ಎಲ್ಲ ತುಂಬ ಕೇಳ್ತಾ ಇದ್ರು, ಕಾರ್ದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳಿ, ಮಾಡ್ಸ್ ಬಗ್ಗೆ ಹೇಳಿ ಅಂತ. ಸೊ ಏನಂದರೆ, ಫಸ್ಟು ನಿಮಗೆ ಪೋಲೋ ಲುಕ್ಸ್ ಅಂತ ಅಂದರೆ ಹೆಡ್ಲೈಟ್ಸ್, ಯು ಹೆಡ್ಲೈಟ್ಸು. ಮುಂಚೆ ನಾನು ಬೇರೆದಿತ್ತು ಆಡಿ ಸ್ಟೈಲ್ದು, ಇವಾಗ ಯು ಹಾಕ್ಸಿದ್ದೀನಿ. ಸೊ ನೋಡಿ ಏನು ಅಗ್ರೆಸಿವ್ ಲುಕ್ ಬರುತ್ತೆ. ಅದು ಬಿಟ್ಟರೆ ಇನ್ನು ಲೋಗೋಸು ಬ್ಲ್ಯಾಕ್ ಮಾಡಿಸಿದ್ದೀನಿ, ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನ್ನು. ಆಮೇಲೆ ಇದೊಂದು ಲಿಪ್ ಹಾಕ್ಸಿದ್ದೀನಿ, ಬಂಪರ್ಸ್ ಲಿಪ್ಸು, ಸ್ಪ್ಲಿಟರ್ಸ್ ಅಂತಾರೆ. ಅದು ಸುಮ್ಮನೆ ನಿಮಗೆ ಒಂದು ಏನಂತಾರೆ ಲುಕ್ಸಿಗೆ ಅಷ್ಟೇ, ಅದರಿಂದ ಏನು ಇದಿಲ್ಲ. ಅದೊಂಥರ ಲೈಕ್ ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ. ಅದು ಬಿಟ್ಟರೆ ಇನ್ನು ಇದು ಮ್ಯಾಗು ಆಲ್ಮೋಸ್ಟ್ ನನಗೆ ಇನ್ಸ್ಟಾದಲ್ಲಿ ತುಂಬ ರಿಕ್ವೆಸ್ಟ್ ಬರ್ತಿದೆ, ಯಾವುದು ಎಷ್ಟು ಏನು ಅಂತ. ಇದು SSW ಅಂತ 17 ಇಂಚ್ ಅಲಾಯ್ಸು, 7.5J. ನಾನು ಬ್ಯಾಂಗ್ಳೂರ್ ಕಾರ್ಡ್ ಹಾಕೋರ್ ಅಂತ ಇದೆಯಲ್ಲ, ಅಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ನನಗೆ 80K ಬಿತ್ತು ಬರೀ ಮ್ಯಾಕ್ಸಿಗೆ. ಚೆನ್ನಾಗಿದೆ, ತುಂಬ ಲುಕ್ ಮಾತ್ರ ಕ್ರೇಜಿ ಆಗಿದೆ ಆ ಮ್ಯಾಕ್ದು. ಇನ್ನು ನನ್ನದು ಇದು ಬ್ರೇಕ್ಸ್ದು 80 ಬ್ರೇಕ್ಸು ಇವಾಗ ಹಾಕ್ಸಿದ್ದು, ಅದ್ರದ್ದೊಂದು ಲಾಗ್ ಮಾಡಿದ್ದೀನಿ, ಆಲ್ಮೋಸ್ಟ್ ನೋಡಿರ್ತೀರ ಅನಿಸುತ್ತೆ, ಅದರಲ್ಲಿ ಹೇಳಿದ್ದೀನಲ್ಲ. ಅದು ಬಿಟ್ಟರೆ ಇದೊಂದು ಸ್ಪ್ಲಿಟರ್ಸ್ ಹಾಕ್ಸಿದ್ದೀನಿ, ಸೈಡ್ ಸ್ಕರ್ಟಿಂಗ್ಸು. ಅದು ಬಿಟ್ಟರೆ ಬ್ಯಾಟ್ಮ್ಯಾನ್ ಮಿರರ್ ಕ್ಯಾಪ್ಸು. ಅದು ಬಿಟ್ಟರೆ ಆಡಿ Q2 ಟೈಲ್ ಲೈಟ್ಸ್. ಇನ್ನು ಬ್ಯಾಕ್ ಸೈಡು ಅಷ್ಟೇ ಲೋಗೋ, ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನ್ ಆ್ಯಂಡ್ 5 pin ಡಿಫ್ಯೂಸರು ವಿತ್ F1 ಲೈಟ್. ಆಮೇಲೊಂದು ಕೋರ್ಸಿಗೆ ಸ್ಟೇಜ್ 2 ಟ್ಯೂನ್ಡ್ ಆಗಿದೆ ವಿತ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ವಿತ್ ಆಕ್ರೋಪೋವಿಕ್ ಟಿಪ್. ದೆನ್ BMC ಏರ್ ಫಿಲ್ಟರ್ ಇದೆ. ಆಲ್ಮೋಸ್ಟ್ ಅಷ್ಟೇ. ಇನ್ನು ಅಂಡರ್ ಬಾಡಿ ಲೈಟ್ಸು, ಇನ್ನು ವಿಂಡೋ ಲೋವರ್ಸು. ಸೊ ಒಂದು ವಿಡಿಯೋ ಹಾಕ್ತೀನಿ ನೈಟ್ ಹೆಂಗೆ ಕಾಣಿಸಿದೆ ಅಂತ ನೋಡಿ. ಅದು ಬಿಟ್ಟರೆ ಇಂಟೀರಿಯರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಆ್ಯಂಬಿಯಂಟ್ ಲೈಟ್ ಹಾಕ್ಸಿದ್ದೀನಿ. ಸೊ ನೈಟ್ದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಇನ್ನು ಸ್ಟೇರಿಂಗ್ ಒಂದು ತೊಗೊಬೇಕು ಅಂದ್ಕೊಂಡಿದ್ದೀನಿ, ತೊಗೊಂಡಿಲ್ಲ. ಇನ್ನು ಸ್ಟೇರಿಂಗ್ ತೊಗೊಬೇಕು. ಇಂಟೀರಿಯರ್ ಏನೋ ಅಷ್ಟು ಮಾಡಿಸಲ್ಲ, ಇನ್ನು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಇದ್ದೀನಿ. ಇಂಟೀರಿಯರು ನೋಡ್ತಾ ಇದ್ದೀನಿ, ಇನ್ನು ಸ್ಪೀಕರ್ ಅಪ್ಗ್ರೇಡ್ ಮಾಡಿಸ್ಬೇಕು, ಎಲ್ಲ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಇನ್ನು ಇದು ಐಲಿಡ್ಸ್ ಹಾಕ್ಸಿದ್ದೀನಿ. ಐಲಿಡ್ಸು ಲುಕ್ಸ್ ಅಗ್ರೆಸಿವ್ ಲುಕ್ಕಿಗೆ ಕ್ರೇಜಿಯಾಗಿ ಕಾಣುತ್ತೆ. ಆಲ್ಮೋಸ್ಟ್ ಅದು ಸ್ಟಿಕ್ಕರಿಂಗ್ ಅದು ಇದು ಅಂತೇನೇನೋ ಮಾಡಿಸಿದ್ದೀನಿ.
ಬಟ್ ಏನಂತ ಅಂದರೆ ನಿಮಗೆ ಫುಲ್ ಅಗ್ರೆಸಿವ್ ಲುಕ್ ಬರ್ಬೇಕಂದ್ರೆ ಗಾಡೀಲಿರೋ ಕ್ರೋಮ್ ಪಾರ್ಟ್ಸ್ನೆಲ್ಲ ಡಿಲೀಟ್ ಮಾಡಿಸ್ಬೇಕಾಗುತ್ತೆ ನೀವು. ಗೈಸ್ ಇದು ಸ್ಪಾಯ್ಲರ್, OM ಸ್ಪಾಯ್ಲರ್ ಇದು ಶೋರೂಮ್ದು. ಇನ್ನು ಇದು ಯಾವ್ದ್ರದ್ದು ಹೇಳಿ ಗೈಸ್, ಇದು ವಾಟರ್ಸ್ ಜಿ ಟಿದು ಫೆಂಡರ್ ಪ್ಯಾಡ್ಸ್ ಅದು ನೋಡಿ, ಏನು ಕ್ರೇಜಿ ಕಾಣಿಸುತ್ತದು ವಾಟರ್ಸ್ ಆದ್ರೂ. ಗೈಸ್ ವೀಲ್ಸ್ ಹೇಳ್ದೆ ಅಲ್ಲ, SSW ಅಂತ, ಪರ್ಫಾರ್ಮೆನ್ಸ್ ವೀಲ್ಸ್. ಇದು 17 ಇಂಚ್ ಅಲಾಯ್ಸು. ಟೈರ್ ಬಂದು ನೋಡಿ 215/45 or 17 ಸ್ಪೆಕ್ಸು. ತುಂಬ ಚೆನ್ನಾಗಿದೆ ವೀಲ್ಸ್ ಮಾತ್ರ. ಮುಂಚೆ ಒಂದಿತ್ತು ನಂದು AD ಅಲಾಯ್ಸ್ ಇತ್ತು, ಹೆವಿ ಆಗಿಬಿಟ್ಟಿತ್ತು ಅದು, ಸಖತ್ 10J ಸಮಥಿಂಗ್ ಇತ್ತದು. ಸೊ ಹಂಗಾಗಿ ತೆಗ್ಸಿ ಇದನ್ನು ಹಾಕ್ಸಿದ್ದೀನಿ. ಇದು ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಫಿಟ್ ಇದೆ ಇದು. ದಿಸ್ ವೆಹಿಕಲ್ ಕನ್ವರ್ಟ್ಸ್ ಮನಿ ಇಂಟು ನಾಯ್ಸ್ ಅಬ್ಸಲ್ಯೂಟ್ಲಿ. ರೈಸ್ ಮಾಡು. ಗೈಸ್ ನೋಡಿ, ಇದು ಗೊರೂರ್ ಬ್ಯಾಕ್ ವಾಟರ್, ಹೇಮಾವತಿ ಡ್ಯಾಮ್ದು ಬ್ಯಾಕ್ ವಾಟರ್. ಇಲ್ಲಿವರೆಗೂ ನೀರಿರ್ತಿತ್ತು ಮುಂಚೆ, ಈಗ ಮಳೆ ಇಲ್ದಲೇ ನೀರೇ ಇಲ್ಲ. ಸೊ ಗೈಸ್ ಲೆಟ್ಸ್ ಗೋ ಆಫ್ ರೋಡಿಂಗ್. ನಾವು ಬನ್ನಿ, ಫುಲ್ ಆಫ್ ರೋಡಿಂಗ್ ಮಾಡಬೇಕೀಗ. ಇವಾಗ ಅದು ಬ್ಯಾರಿಯರ್ ಗೇಟ್ಸ್ ಯಾವ ಥರ ಬೀಳುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಈಗ ಹಿಂಗೆ ಮೇಲೆ ಬರುತ್ತೆ, ಕ್ರೇಜಿ ಅಲ್ವಾ? ಸೊ ಗಾಯ್ಸ್ ಇವತ್ತಿಗಿಷ್ಟೇ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.